Hi everyone, welcome to Eco Learning Classes. This is Professor Geeta Mahesh. Dear students, next chapter in statistics, the second PUC statistics ಅಲ್ಲಿ second chapter ಬಂದು index numbers. ಇಲ್ಲಿ ನಾವು introduction to index numbers ಮಾತಾಡ್ತಾ ಹೋಗೋಣ, ಆಮೇಲೆ ಪ್ರಾಬ್ಲಮ್ಸ್ ತಗೊಳ್ಳೋಣ. ಸೊ ನೀವು ನೋಡೋದಾದ್ರೆ ಮಕ್ಕಳ ಇಂಡೆಕ್ಸ್ ನಂಬರ್ಸ್ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದು ಅಂತಂದ್ರೆ ಮಿಸ್ಟರ್ ಚಾರ್ಲಿ ಈಸ್ ಅನ್ ಇಟಾಲಿಯನ್. ಓಕೆ, ಸೊ ಅವರು ಈ ಇಂಡೆಕ್ಸ್ ನಂಬರ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಬೈ ಡೆಫಿನೇಷನ್ ಇಂಡೆಕ್ಸ್ ನಂಬರ್ಸ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಡಿವೈಸ್ ಡಿಸೈನ್ ಟು ಮೆಷರ್ ರಿಲೇಟಿವ್ ಚೇಂಜಸ್ ಇನ್ ದ ಲೆವೆಲ್ ಆಫ್ ಫಿನಾಮಿನನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, geographical location or other characteristics such as income, profession, etc. So ಇದು ಏನು ಇಂಡೆಕ್ಸ್ ನಂಬರ್ ಅನ್ನೋದು ಏನು ಎ ಡಿವೈಸ್, ಇಟ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಡಿವೈಸ್. ಇದನ್ನ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ವಿ ಕ್ಯಾನ್ ಯೂಸ್ ಇಂಡೆಕ್ಸ್ ನಂಬರ್ ಟು ಮೆಷರ್ ದ ರಿಲೇಟಿವ್ ಚೇಂಜಸ್ ಅಂದ್ರೆ ಇಲ್ಲಿ 2 ಪೀರಿಯಡ್ಸ್ ನ ನೀವು ತಗೊಳ್ಬಹುದು. ಸೊ ಇಯರ್ 2001 2010, ಸೊ 2 ಡಿಫ್ರೆಂಟ್ ಪೀರಿಯಡ್ಸ್ ನ ತಗೊಂಡು ನೀವು ಕಂಪ್ಯಾರಿಸನ್ ಮಾಡೋದು. ಸೊ 2010 2001 ಗೆ ಕಂಪೇರ್ ಮಾಡಿದಾಗ ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಇಂಡೆಕ್ಸ್ ನಂಬರ್ಸ್ ನ ಯೂಸ್ ಮಾಡಬೇಕು. ಹಾಗಾಗಿನೇ ಇದನ್ನ ನಾವು ಸ್ಟ್ಯಾಟಿಸ್ಟಿಕಲ್ ಡಿವೈಸ್ ಡಿಸೈನ್ ಟು ಮೆಷರ್ ದ ರಿಲೇಟಿವ್ ಚೇಂಜಸ್. ಇಲ್ಲಿ ನಾನು ಟೈಮ್ ಪೀರಿಯಡ್ ತಗೊಂಡೆ, ನೀವು ಜಾಗ್ರಫಿಕಲ್ ಲೊಕೇಶನ್ ತಗೊಳ್ಬಹುದು. ಕರ್ನಾಟಕದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಏನಿದೆ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಏನಿದೆ. ಸೊ ಹೀಗೆ ನೀವು ಎರಡು ಸ್ಟೇಟ್ದು ಕಾಸ್ಟ್ ಆಫ್ ಲಿವಿಂಗ್ ಲೊಕೇಶನ್ ವೈಸ್ ಕೂಡ ನೀವು ಮೆಷರ್ ಮಾಡ್ಬೋದು. ಹಾಗೆ ಅದರ್ ಕ್ಯಾರೆಕ್ಟರ್ಸ್ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡಿ ಇಯರ್ ವೈಸ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಕಂಪ್ಯಾರಿಸನ್. ಇಲ್ಲಿ 2 ಪೀರಿಯಡ್ಸ್ ತಗೊಂಡಿದೀವಿ, 2001 ಇನ್ನೊಂದು ಬಂದು 2010. ಸೊ ಯಾವ ಇಯರ್ ನ ನಾವು ಇನ್ನೊಂದು ಇಯರ್ಗೆ ಕಂಪೇರ್ ಮಾಡ್ತೀವಿ ಅಂದ್ರೆ ಯಾವ ಇಯರ್ ನ ನಾವು ಬೇಸ್ ಆಗಿ ಇಟ್ಕೊಂಡು ಅದಕ್ಕೆ ಕಂಪ್ಯಾರಿಸನ್ ಆಗಿ ಬೇರೆ ಇಯರ್ಸ್ ಹೇಗಿದೆ ಅಂತ ನಾವು ಸ್ಟಡಿ ಮಾಡ್ತೀವಲ್ಲ, ಆ ಇಯರ್ನೇ ನಾವು ಬೇಸ್ ಇಯರ್ ಅಂತ ಹೇಳ್ತೀವಿ. ದ ಇಯರ್ ಈಸ್ ಸೆಲೆಕ್ಟೆಡ್ ಓಕೆ ಫಾರ್ ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ಗೋಸ್ಕರ ನಾವು ಒಂದು ಇಯರ್ ನ ಸೆಲೆಕ್ಟ್ ಮಾಡ್ತೀವಲ್ಲ, ಅದನ್ನೇ ನಾವು ಏನಂತ ಹೇಳ್ತೀವಿ, ಬೇಸ್ ಇಯರ್ ಅಂತ ಹೇಳ್ತೀವಿ. ಮತ್ತೆ ಕರೆಂಟ್ ಇಯರ್ ಅಂತ ತಗೊಂಡಾಗ ಇಯರ್ ಫಾರ್ ವಿಚ್ ಕಂಪ್ಯಾರಿಸನ್ ಆರ್ ರಿಕ್ವೈರ್ಡ್, ಯಾವ ಇಯರ್ ಕಂಪ್ಯಾರಿಸನ್ ರಿಕ್ವೈರ್ ಆಗಿರುತ್ತೋ ಅದನ್ನ ನಾವು ಕರೆಂಟ್ ಇಯರ್ ಅಂತ ಹೇಳ್ತೀವಿ. ಈಗ ನೀವು 2001 ಮತ್ತೆ 2010 ಅಂತ ತಗೊಂಡಾಗ 2010 ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಓಕೆ, ಕಂಪ್ಯಾರಿಸನ್ ಇಸ್ ರಿಕ್ವೈರ್ಡ್ ಫಾರ್ 2010 ವಿತ್ ರೆಸ್ಪೆಕ್ಟ್ ಟು 2001. ಸೊ 2001 ಬಂದು ಬೇಸ್ ಇಯರ್ ಆಗುತ್ತೆ ಮತ್ತೆ 2010 ಬಂದು ನಿಮಗೆ ಕರೆಂಟ್ ಇಯರ್ ಆಗುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಒಂದು ಬಂದು ಸಿಂಪಲ್ ಇಂಡೆಕ್ಸ್ ನಂಬರ್, ಇನ್ನೊಂದು ಬಂದು ಕಾಂಪೋಸಿಟ್ ಇಂಡೆಕ್ಸ್ ನಂಬರ್. ಇವನ್ನ ನಾವು ಡೀಟೇಲ್ ಆಗಿ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸಿಂಪಲ್ ಇಂಡೆಕ್ಸ್ ನಂಬರ್ ಅಂದ್ರೆ ಏನು ಅಥವಾ ಯೂನಿವರೈಟ್ ಇಂಡೆಕ್ಸ್ ನಂಬರ್ ಅಂದ್ರೆ ಏನು? ಯಾವಾಗ ನೀವು ಇಂಡೆಕ್ಸ್ ನಂಬರ್ಸ್ ನ ಯೂಸ್ ಮಾಡಿ ಒಂದು ವೇರಿಯೇಬಲ್ ನ ಅಥವಾ ವೇರಿಯೇಷನ್ ನ ಅಬ್ಸರ್ವ್ ಮಾಡ್ತಿರೋ, ಅದು ಸಿಂಗಲ್ ಐಟಮ್ ನ ನೀವು ಕನ್ಸಿಡರ್ ಮಾಡಿ ಆ ಸಿಂಗಲ್ ಐಟಮ್ ರಿಲೇಟೆಡ್ ವೇರಿಯೇಷನ್ ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಅದನ್ನ ನಾವು ಸಿಂಪಲ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ನೋಡಿ, ವೇರಿಯೇಷನ್ ಇನ್ ದ ಲೆವೆಲ್ ಆಫ್ ಅ ಸಿಂಗಲ್ ಐಟಮ್. ಓಕೆ, ಸೊ ಅದನ್ನ ನಾವು ಸಿಂಪಲ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಹಾಗಾದ್ರೆ ಕಂಪೋಸಿಟ್ ಇಂಡೆಕ್ಸ್ ನಂಬರ್ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ನಾವು we are going to study the changes in average level of number of items. ಇದು important. Okay, average level of number of items collectively is called a composite index number. Then why index numbers are called economic barometer ಅಂತ ಕರಿತೀವಿ. ಯಾಕೆ ಇದನ್ನ ಬಾರೋಮೀಟರ್ ಅಂತ ಕರಿತೀವಿ ಅಂದ್ರೆ index numbers measure the changes occurring in economic fields such as price, demand, supply, imports, exports, etc. So index numbers are called as economic barometer. ಸೊ ಇಲ್ಲಿ ಎಕನಾಮಿಕ್ ವೇರಿಯಬಲ್ಸ್ ಏನೇನಿದೆ, ಪ್ರೈಸ್ ಇರ್ಬೋದು, ಪ್ರಾಫಿಟ್ ಇರ್ಬೋದು, ಡಿಮಾಂಡ್, ಸಪ್ಲೈ, ಆಯ್ತಾ.
ಸೊ ಇದನ್ನೆಲ್ಲ ಮೆಷರ್ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಯೂಸ್ ಮಾಡ್ತಾ ಇದೀವಿ? ಇಂಡೆಕ್ಸ್ ನಂಬರ್ಸ್ ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ ಇಂಡೆಕ್ಸ್ ನಂಬರ್ಸ್ ನ ನಾವು ಎಕನಾಮಿಕ್ ಬಾರೋಮೀಟರ್ ಅಂತಾನೆ ಕರಿತೀವಿ. ದೆನ್ ವಾಟ್ ಈಸ್ ಪ್ರೈಸ್ ರಿಲೇಟಿವ್? ಪ್ರೈಸ್ ರಿಲೇಟಿವ್ ಅಂತಂತಂದ್ರೆ ಇಲ್ಲಿ ಪ್ರೈಸ್ ಇನ್ ಕರೆಂಟ್ ಇಯರ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಬೇಸ್ ಇಯರ್. ಅಂದ್ರೆ ಕರೆಂಟ್ ಇಯರ್ ಪ್ರೈಸಸ್ ಇರುತ್ತಲ್ಲ, ಕರೆಂಟ್ ಇಯರ್ ಪ್ರೈಸಸ್ ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವ ತರ? ಬೇಸ್ ಇಯರ್ ಪ್ರೈಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದು ಹೌ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್? ವಿ ಆರ್ ಎಕ್ಸ್ಪ್ರೆಸಿಂಗ್ ಕರೆಂಟ್ ಇಯರ್ ಪ್ರೈಸಸ್ ಆಸ್ ಎ ಪರ್ಸೆಂಟೇಜ್ ಆಫ್ ಬೇಸ್ ಇಯರ್ ಪ್ರೈಸ್. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇದನ್ನ ನಾವು ಪ್ರೈಸ್ ರಿಲೇಟಿವ್. ಸೊ ಪ್ರೈಸ್ ರಿಲೇಟಿವ್ ನಲ್ಲಿ ನಾವು ಏನ್ ಮಾಡ್ತಾ ಇದೀವಿ? ಕರೆಂಟ್ ಇಯರ್ ಪ್ರೈಸಸ್ ಏನ್ ಚೇಂಜಸ್ ಆಗಿದೆ ಕಂಪೇರ್ ಟು ಬೇಸ್ ಇಯರ್, ಅದನ್ನ ನಾವು ಪರ್ಸೆಂಟೇಜ್ ರೀತಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರೋದನ್ನ ನಾವು ಪ್ರೈಸ್ ರಿಲೇಟಿವ್ ಅಂತ ಹೇಳ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ಬೋದು ನೀವು ಫಾರ್ಮುಲಾ. ಹೇಗೆ ನಾವು ಪ್ರೈಸ್ ರಿಲೇಟಿವ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದ್ರೆ, ಕರೆಂಟ್ ಇಯರ್ ಪ್ರೈಸಸ್ ಡಿವೈಡೆಡ್ ಬೈ ಬೇಸ್ ಇಯರ್ ಪ್ರೈಸ್ ಇಂಟು 100 ಮಾಡಿದ್ರೆ ನೀವು ಪ್ರೈಸ್ ರಿಲೇಟಿವ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರೈಸ್ ರಿಲೇಟಿವ್ ಅಂದ್ರೆ ಏನು? ಎಕ್ಸ್ಪ್ರೆಸಿಂಗ್ ಕರೆಂಟ್ ಇಯರ್. 1 is denoted for current year, 0 is denoted for base year. Okay, current year prices are expressed as a percentage of base year price is called price relative. So ಅದಕ್ಕೆ ಫಾರ್ಮುಲಾ ಏನಿದೆ ನೋಡಿ, P1 divided by P0 into 100. ಹಾಗಾದ್ರೆ ಕ್ವಾಂಟಿಟಿ ರಿಲೇಟಿವ್ ಅಂದ್ರೆ ಏನು? ಕ್ವಾಂಟಿಟಿ ರಿಲೇಟಿವ್ is a quantity in the current year is expressed as a percentage of quantity in the base year. So ಹಾಗಾಗಿ the similar formula ನೀವು ನೋಡ್ಬೋದು ಇಲ್ಲಿ. ಕ್ವಾಂಟಿಟಿ ರಿಲೇಟಿವ್ ಅಂತಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಕರೆಂಟ್ ಇಯರ್ ಕ್ವಾಂಟಿಟಿ ಡಿವೈಡೆಡ್ ಬೈ ಬೇಸ್ ಇಯರ್ ಕ್ವಾಂಟಿಟಿ ಇಂಟು 100 ಮಾಡಿದ್ರೆ ನೀವು ಕ್ವಾಂಟಿಟಿ ರಿಲೇಟಿವ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ಬೇಸ್ ಇಯರ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಬೇಸ್ ಇಯರ್ಗೆ ಏನ್ ಡಿನೋಟ್ ಮಾಡ್ತೀವಿ? 0. 1 is denoted for current year. So current year quantities are expressed as a percentage of a base year quantity. So ಇದನ್ನ ನಾವು ಏನಂತ ಹೇಳ್ತೀವಿ? ಕ್ವಾಂಟಿಟಿ ರಿಲೇಟಿವ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ವ್ಯಾಲ್ಯೂ ರಿಲೇಟಿವ್. ವ್ಯಾಲ್ಯೂ ರಿಲೇಟಿವ್ ಅಂತಂದ್ರೆ ಏನು ಅಂತಂದ್ರೆ, ವ್ಯಾಲ್ಯೂ ಇನ್ ದ ಕರೆಂಟ್ ಇಯರ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಅ ಪರ್ಸೆಂಟೇಜ್ ಆಫ್ ವ್ಯಾಲ್ಯೂ ಇನ್ ದ ಬೇಸ್ ಇಯರ್. ಅಂದ್ರೆ 1 is denoted for current year, 0 is denoted for base year. Okay, value in current year is expressed as a percentage of value in base year. So ಇದನ್ನ ನಾವು ಏನಂತ ಹೇಳ್ತೀವಿ? ವ್ಯಾಲ್ಯೂ ರಿಲೇಟಿವ್. ಸೊ V is always equal to P into Q. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ವ್ಯಾಲ್ಯೂ ರಿಲೇಟಿವ್ ಅಂತಂದ್ರೆ, ವ್ಯಾಲ್ಯೂ ರಿಲೇಟಿವ್ is equal to V1 divided by V0. ವ್ಯಾಲ್ಯೂ ಇನ್ ಕರೆಂಟ್ ಇಯರ್ ಡಿವೈಡೆಡ್ ಬೈ ವ್ಯಾಲ್ಯೂ ಇನ್ ಬೇಸ್ ಇಯರ್ ಇಂಟು 100 ಮಾಡ್ಬೇಕಾಗತ್ತೆ. ಸೊ ವಿ ಅಂದ್ರೆ ಏನು? ಪಿ ಇಂಟು ಕ್ಯೂ ಅಲ್ವಾ? ಸೊ V1 ಅಂತಂದ್ರೆ ನಾವೇನ್ ತಗೊಂಡ್ಬೇಕು? V1 ಅಂತಂದ್ರೆ P1 Q1 ತಗೊಂಡ್ಬೇಕು. ಅದೇ V0 ಅಂತ ತಗೊಂಡಿದ್ದಾದ್ರೆ P0 Q0 ಅಂತ ನೀವು ತಗೊಂಡ್ಬೇಕಾಗತ್ತೆ. ಓಕೆ, ಸೊ ಆಗ ಅದದ್ದು ರಿಲೇಟಿವ್ ಆಗಿ ನೀವು ನೋಡೋದಾದ್ರೆ ವ್ಯಾಲ್ಯೂ ರಿಲೇಟಿವ್ ಇಸ್ ಈಕ್ವಲ್ ಟು P1 Q1 divided by P0 Q0 into 100. ಸೊ ನೆಕ್ಸ್ಟ್ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ನೋಡಿದೆ ಆದ್ರೆ ಮಕ್ಕಳ, ನಾವು ಹೇಳ್ಬೋದು ಇಂಡೆಕ್ಸ್ ನಂಬರ್ಸ್ ಆರ್ ಸ್ಪೆಷಲೈಸ್ಡ್ ಟೈಪ್ಸ್ ಆಫ್ ಆವರೇಜಸ್ ಅಂತಾನೆ ಹೇಳ್ಬೋದು. ಆವರೇಜಸ್ ಅಲ್ಲಿ ಇಟ್ ಈಸ್ ಅ ಸ್ಪೆಷಲೈಸ್ಡ್ ಟೈಪ್ ಅಂತಾನೆ ನಾವು ಹೇಳ್ಬೋದು. ಇಂಡೆಕ್ಸ್ ನಂಬರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ರೇಷಿಯೋಸ್, but only for the comparison purpose what we are going to do, we are going to express in terms of percentage. Okay na? Next ನೋಡೋದಾದ್ರೆ ಇಂಡೆಕ್ಸ್ ನಂಬರ್ ಸ್ಟಡಿ ದ ಎಫೆಕ್ಟ್ ಆಫ್ ಫ್ಯಾಕ್ಟರ್ಸ್ ದಟ್ ಕೆನಾಟ್ ಬಿ ಮೆಜರ್ಡ್ ಡೈರೆಕ್ಟ್ಲಿ. ಫಾರ್ ಎಕ್ಸಾಂಪಲ್, ಈಗ ಒಂದು ವಾರ್ ಡಿಕ್ಲೇರ್ ಆದ್ರೆ ಎಕಾನಮಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ನೀವು ಸ್ಟಡಿ ಮಾಡಬೇಕು ಅಂತಂದ್ರೆ ಆಗ ನೀವು ಇಂಡೆಕ್ಸ್ ನಂಬರ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ವಾರ್ ಡಿಕ್ಲೇರ್ ಆದ್ರೆ ಏನಾಗುತ್ತೆ? ರಿಸೋರ್ಸಸ್ ಎಲ್ಲಾನು ಆರ್ಮ್ಸ್ ಅಂಡ್ ಅಮ್ಯುನರೇಷನ್ ಮತ್ತೆ ವಾರ್ ಎಕ್ಸ್ಪೆನ್ಸಸ್ಗೆ ಡೈವರ್ಟ್ ಆದಾಗ ಏನಾಗತ್ತೆ? ಇಲ್ಲಿ ಎಕಾನಮಿನಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆಗತ್ತೆ, ದ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಏನಾಗುತ್ತೆ? ಡಿಕ್ರೀಸ್ ಆಗತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ಏನಾಗ್ತಿದೆ, ಆ ಇಯರ್ದು ಪ್ರೈಸು ಮತ್ತೆ ಆ ಇಯರ್ದು ಕ್ವಾಂಟಿಟಿ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ
ಆ ಎಕಾನಮಿ ಸಿಚುವೇಶನ್ ವಾರ್ ಡಿಕ್ಲೇರ್ ಆದಾಗ ಏನಾಗಿದೆ ಅನ್ನೋದು ಇಂಡೆಕ್ಸ್ ನಂಬರ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ವಾರ್ ಎಫೆಕ್ಟ್ ಅನ್ನು ನಾವು ಮೆಷರ್ ಮಾಡೋಕ್ಕಾಗೋದಿಲ್ಲ, ಬಟ್ ಇಂಡೆಕ್ಸ್ ನಂಬರ್ಸ್ ವಿಲ್ ಹೆಲ್ಪ್ ಅಸ್ ಟು ಮೆಷರ್ ಅಂತಾನೆ ಹೇಳ್ತಿದ್ದಾರೆ. ಇಟ್ ಫೆಸಿಲಿಟೇಟ್ಸ್ ಅ ಕಂಪ್ಯಾರಿಷನ್. ಸೊ ಇಂಡೆಕ್ಸ್ ನಂಬರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಒಂದು ಇಯರ್ ಇಂದ ಇನ್ನೊಂದು ಇಯರ್ಗೆ ಏನ್ ಚೇಂಜ್ ಇದೆ ಅನ್ನೋದನ್ನ ನಾವು ಕಂಪ್ಯಾರಿಷನ್ ಮಾಡಿ ನೋಡ್ಬೋದು. ಸೊ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ಸ್ ನೋಡೋದಾದ್ರೆ ಮಕ್ಕಳ, ಇಂಡೆಕ್ಸ್ ನಂಬರ್ಸ್ ಆರ್ ಯೂಸ್ಡ್ ಬೈ ಗವರ್ನಮೆಂಟ್ ಟು ಫ್ರೇಮ್ ಸೂಟಬಲ್ ಪಾಲಿಸೀಸ್ ರಿಗಾರ್ಡಿಂಗ್ ಫಿಕ್ಸೇಷನ್ ಆಫ್ ಬ್ಯಾಂಕ್ ರೇಟ್ಸ್, ಇಂಪೋರ್ಟ್ಸ್, ಎಕ್ಸ್ಪೋರ್ಟ್ಸ್, ಟ್ಯಾಕ್ಸೇಷನ್ ಎಕ್ಸೆಟ್ರಾ ಅಂತ ಹೇಳ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಸಪ್ಲೈ ಆಫ್ ಮನಿ ಏನಾದ್ರೂ ಜಾಸ್ತಿ ಆದ್ರೆ, ಇನ್ಕ್ರೀಸ್ ಆದ್ರೆ ಆಗ ಏನಾಗುತ್ತೆ, ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಏನಾಗುತ್ತೆ, ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಮಕ್ಕಳ? ಸೊ ಈ ಇನ್ಫ್ಲೇಷನ್ ಇದ್ದಾಗ ಗವರ್ನಮೆಂಟ್ ಕ್ಯಾನ್ ಟೇಕ್ ಅ ಪಾಲಿಸಿ ಟು ಇಂಪೋಸ್ ಟ್ಯಾಕ್ಸ್. ಟ್ಯಾಕ್ಸ್ ಇಂಪೋಸ್ ಮಾಡಿ ಸಪ್ಲೈ ಆಫ್ ಮನಿನ ಏನ್ ಮಾಡ್ತಾರೆ, ಅವರು ಡಿಕ್ರೀಸ್ ಮಾಡ್ಬೋದು. ಇನ್ನೊಂದು ರೀತಿನಲ್ಲಿ ನೋಡೋದಾದ್ರೆ ಬ್ಯಾಂಕ್ ರೇಟ್. ಈಗ ಫಾರ್ ಎಕ್ಸಾಂಪಲ್ ಸಪ್ಲೈ ಆಫ್ ಮನಿ ಜಾಸ್ತಿ ಇರೋದ್ರಿಂದ ಏನ್ ಮಾಡ್ತಾರೆ, ಡಿಮಾಂಡ್ ಫಾರ್ ಗೂಡ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೋ ಅವಾಗ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಏನ್ ಮಾಡ್ತಾರೆ, ಈ ಕನ್ಸ್ಯೂಮರ್ಸ್ ಲೋನ್ಸ್ ಎಲ್ಲ ಕೊಡ್ತಾರಲ್ಲ ಅಂತೋದ್ರ ಮೇಲೆ ಬ್ಯಾಂಕ್ ರೇಟ್ ಏನ್ ಮಾಡುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಮಾಡುತ್ತೆ, ಜಾಸ್ತಿ ಆಗುತ್ತೆ. ಯಾವಾಗ ರೇಟ್ ಆಫ್ ಇಂಟ್ರೆಸ್ಟ್, ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೋ ಅವಾಗ ಲೋನ್ ಕಾಸ್ಟ್ ಏನಾಗುತ್ತೆ, ಅದು ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಲೋನ್ ಕಾಸ್ಟ್ ಜಾಸ್ತಿ ಆಗುತ್ತೋ ಬಾರೋವರ್ಸ್ ಕಡಿಮೆ ಆಗ್ತಾರೆ, ಆಮೇಲೆ ಅವ್ರದ್ದು ಸ್ಪೆಂಡಿಂಗ್ ಅಂದ್ರೆ ಡಿಮಾಂಡ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಾನಾ ರೀತಿನಲ್ಲಿ ಅವರು ಪಾಲಿಸೀಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸ್ಪೋರ್ಟ್ಸ್ ಅಂತಾನೆ ನೀವು ತಗೊಳ್ಬೋದು, ಇಂಪೋರ್ಟ್ಸ್ ಅಂತಾನೆ ನೀವು ತಗೊಳ್ಬೋದು. ಎಕ್ಸ್ಪೋರ್ಟ್ಸ್ ಆದ್ರೂ ಇರ್ಬೋದು, ಇಂಪೋರ್ಟ್ಸ್ ಆದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟೊಮೊಟೊ ರೇಟ್ ಜಾಸ್ತಿ ಆಯ್ತು ಅಂತ ಟೈಮಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಯಾವ ಕಂಟ್ರಿನಲ್ಲಿ ಸಪ್ಲೈ ಆಫ್ ಟೊಮೊಟೊ ಜಾಸ್ತಿ ಇರುತ್ತೋ ಆ ಕಂಟ್ರಿಯಿಂದ ನಾವು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ರೈಸ್ ಆಗಿರುವಂತ ಪ್ರೈಸಸ್ ನ ಕಡಿಮೆ ಮಾಡಲಿಕ್ಕೆ ಗವರ್ಮೆಂಟ್ ಟ್ರೈ ಮಾಡ್ಬೋದು. ಸೊ ಈ ರೀತಿಯಾಗಿ ಇಂಡೆಕ್ಸ್ ನಂಬರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ನಾವು ಹೇಳ್ಬೋದು. ಇಂಡೆಕ್ಸ್ ನಂಬರ್ಸ್ ಸಿಂಪ್ಲಿಫೈಸ್ ದ ಡೇಟಾ, ದಸ್ ಫೆಸಿಲಿಟೇಟ್ ಅ ಕಂಪ್ಯಾರಿಟಿವ್ ಸ್ಟಡಿ. ನಾವು ಆಲ್ರೆಡಿ ಗೊತ್ತಾಗಿದೆ ನಮಗೆ ಇಂಡೆಕ್ಸ್ ನಂಬರ್ಸ್ ಅಂದ್ರೆ ಆವರೇಜಸ್. ಓಕೆ, ಸೊ ಅದು ಸ್ಪೆಷಲೈಸ್ಡ್ ಆವರೇಜಸ್. ಈ ಆವರೇಜಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಾವು 2 ಡಿಫ್ರೆಂಟ್ ಪೀರಿಯಡ್ ಇರ್ಬೋದು, 2 ಡಿಫ್ರೆಂಟ್ ಲೊಕ್ಯಾಲಿಟಿ ಇರ್ಬೋದು, ಕಂಪ್ಯಾರಿಸನ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು, ಅಥವಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇಂಡೆಕ್ಸ್ ನಂಬರ್ಸ್ ಆರ್ ಯೂಸ್ಡ್ ಇನ್ ದ ಸ್ಟಡಿಂಗ್ ಟ್ರೆಂಡ್ಸ್ ಅಂಡ್ ಟೆಂಡೆನ್ಸೀಸ್. ಏನಾಗ್ತಿದೆ, ಏನ್ ಟ್ರೆಂಡ್ ನಡೀತಾ ಇದೆ, ಯಾವುದಕ್ಕೆ ಡಿಮಾಂಡ್ ಜಾಸ್ತಿ ಆಗ್ತಿದೆ, ಯಾವ್ದ್ರದ್ದು ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ, ಯಾವುದಕ್ಕೆ ಪ್ರೈಸ್ ಜಾಸ್ತಿ ಆಗಿದೆ ಅನ್ನೋದೆಲ್ಲ ನಮ್ಗೆ ಯಾವ್ದ್ರಲ್ಲಿ ಗೊತ್ತಾಗುತ್ತೆ, ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಏನ್ ಟ್ರೆಂಡ್ ಇದೆ, ಟೆಂಡೆನ್ಸಿ ಏನ್ ಆಗ್ತಿದೆ, ಇನ್ಫ್ಲೇಷನ್ ಕಡೆ ಹೋಗ್ತಿದೆಯೋ, ಡಿಫ್ಲೇಷನ್ ಕಡೆ ಟೆಂಡೆನ್ಸಿ ಯಾವ ರೀತಿನಲ್ಲಿ ಮೂವ್ ಆಗ್ತಿದೆ ಅನ್ನೋದು ಕೂಡ ಇಂಡೆಕ್ಸ್ ನಂಬರ್ಸ್ ನಮ್ಗೆ ತಿಳಿಸ್ಕೊಡುತ್ತೆ ಅಂತಾನೆ ನಾವು ಹೇಳ್ಬೋದು. ಇಂಡೆಕ್ಸ್ ನಂಬರ್ಸ್ ಹೆಲ್ಪ್ ಇನ್ ಮೆಷರಿಂಗ್ ಅ ಪರ್ಚೇಸಿಂಗ್ ಪವರ್ ಆಫ್ ಮನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಎ ಪ್ರಾಡಕ್ಟ್ ಇರುತ್ತೆ, ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಇಸ್ 5 rupees ಅಂತ ಇಟ್ಕೊಳ್ಳಿ. ಅಂದ್ರೆ ನಿನ್ನ ಹತ್ರ 5 rupees ಇದ್ರೆ, ಇಫ್ ಯು ಹ್ಯಾವ್ 5 rupees, ಈ 5 rupees ಇಂದ ನೀನು ಈ ಎ ಪ್ರಾಡಕ್ಟ್ ನ ತಗೊಳ್ಬಹುದು. ಬೈ ಚಾನ್ಸ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ 10 rupees ಆಗುತ್ತೆ. ಇವಾಗ ನಿನ್ನ ಹತ್ರ ಎಷ್ಟಿದೆ, 5 rupees ಇದೆ. ಸೊ ಈ 5 rupees ಇಂದ ನೀವು ಆ ಎ ಪ್ರಾಡಕ್ಟ್ ನ ತಗೊಳ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪರ್ಚೇಸಿಂಗ್ ಪವರ್ ಆಫ್ ದಿಸ್ 5 rupee ಏನಾಯ್ತು, ಫಾಲ್ ಆಯ್ತು. ಈಗ ಈ 5 ರೂಪಾಯಿಗೆ ಈ ಎ ಪ್ರಾಡಕ್ಟ್ ನ ತಗೊಳ್ಳೋ ಅಂತ ಕೆಪಾಸಿಟಿ ಇಲ್ಲ. ಸೊ ಈ ರೀತಿಯಾಗಿ ಇಂಡೆಕ್ಸ್ ನಂಬರ್ ನಮ್ಗೆ ತಿಳಿಸ್ಕೊಡುತ್ತೆ ಪರ್ಚೇಸಿಂಗ್ ಪವರ್ ಆಫ್ ಮನಿ ಏನಾಗ್ತಿದೆ. ಯಾವಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೋ ಅದು ಇನ್ಫ್ಲೇಷನ್ ಸಿಚುವೇಶನ್ ಇದೆ. ಇನ್ಫ್ಲೇಷನರಿ ಸಿಚುವೇಶನ್ ಇದ್ದಾಗ ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಕಡಿಮೆ ಇರುತ್ತೆ ಅಂತಾನೆ ನಾವು ಹೇಳ್ಬೋದು. ಅದೇ ರೀತಿ ಇಟ್ ವಿಲ್ ಹೆಲ್ಪ್ ಅಸ್ ಟು ಮೆಷರ್ ಡಿಫ್ಲೇಷನ್ ಕೂಡ. ನೆಕ್ಸ್ಟ್, ಇಂಡೆಕ್ಸ್ ನಂಬರ್ಸ್ ಮೆಷರ್ಸ್ ಚೇಂಜ್ ಇನ್ ದಿ ಕಾಸ್ಟ್ ಆಫ್ ಲಿವಿಂಗ್ ಆಫ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್. ಗ್ರೂಪ್ ಆಫ್ ಪೀಪಲ್ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲೇಬರ್ಸೇ ಬೇರೆ ರೀತಿನಲ್ಲಿ ಕನ್ಸ್ಯೂಮರ್ ಗೂಡ್ಸ್ ಏನಿರುತ್ತೋ ಅವ್ರದ್ದು ಕನ್ಸಂಪ್ಷನ್ ಗೂಡ್ಸ್ ಏನಿರುತ್ತೋ ಅದು ಬೇರೆ ಇರುತ್ತೆ. ಎ ಪರ್ಸನ್ ಹೂ ಈಸ್ ಏನಂತ ಹೇಳ್ಬೋದು ನಾವು, ಫಾರ್ ಎಕ್ಸಾಂಪಲ್ ನಾವು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇಟ್ಕೊಳ್ಳೋಣ, ಅಥವಾ IPS ಆಫೀಸರ್ಸ್ ಅಂತಾನೆ ಇಟ್ಕೊಳ್ಳೋಣ. ಸೊ ಅವ್ರದ್ದು ಕನ್ಸಂಪ್ಷನ್ ಪ್ಯಾಟ್ರನ್, ಇವ್ರದ್ದು ಕನ್ಸಂಪ್ಷನ್ ಪ್ಯಾಟ್ರನ್ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ನಾವು ಈ ಕಾಸ್ಟ್ ಆಫ್ ಲಿವಿಂಗ್ ನ ನಾವು ಇಂಡೆಕ್ಸ್ ನಂಬರ್ ಮೂಲಕ ನಾವು ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಕಂಪ್ಯಾರಿಸನ್ ಮಾಡ್ಬೋದು. ಇನ್ನೊಂದು ಡಿಫ್ರೆಂಟ್ ಏರಿಯಾನು ತಗೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೆಟ್ರೋಪಾಲಿಟನ್ ಸಿಟೀಸ್ ತಗೊಂಡು
ಅದು ಯಾವ್ದ್ಯಾವ್ದು ಕೋಲ್ಕತ್ತಾ ಇರ್ಬೋದು, ಡೆಲ್ಲಿ ಇರ್ಬೋದು, ಮುಂಬೈ, ಮತ್ತೆ ಬ್ಯಾಂಗ್ಳೂರ್, ಚೆನ್ನೈ, ಈ ಥರದ್ದು ಮೆಟ್ರೋಪಾಲಿಟನ್ ಸಿಟೀಸ್ನ ತಗೊಂಡು ಯಾವ ಸಿಟಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಯಾವ್ದ್ರಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಂಡೆಕ್ಸ್ ನಂಬರ್ಸ್ನ ಯೂಸ್ ಮಾಡಿಕೊಂಡು. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡೋದಾದ್ರೆ ಲಿಮಿಟೇಷನ್ಸ್ ಆರ್ ಡಿಮೆರಿಟ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಇಲ್ಲಿ ನೋಡಿದ್ದಾದ್ರೆ ಸಿನ್ಸ್ ಇಂಡೆಕ್ಸ್ ನಂಬರ್ಸ್ ಆರ್ ಬೇಸ್ಡ್ ಆನ್ ಸ್ಯಾಂಪಲ್ ಡೇಟಾ ಮೇಲೆನೆ ಬೇಸ್ ಆಗಿರೋದ್ರಿಂದ ಇಟ್ ಕ್ಯಾನ್ ಗಿವ್ ಓನ್ಲಿ ಅಪ್ರಾಪ್ರಿಯೇಟ್ ಇಂಡಿಕೇಟರ್ ಬಟ್ ನಾಟ್ ಅ ಪರ್ಫೆಕ್ಟ್ ಇಂಡಿಕೇಟರ್ ಅಂತಾನೆ ನಾವು ಹೇಳ್ಬೋದು. ಇನ್ನ likelihood of error being introduced at each stage of construction of index number. ಸೊ ಈಚ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ನೀವು ಎರರ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಇದು ಕೂಡ ಒಂದು ಸ್ಯಾಂಪಲ್ಸ್ನ ಇಟ್ಕೊಂಡು ಡೇಟಾನ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಈ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಎರರು ಕಾಣ್ಬೋದು ಅಥವಾ ಇರುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ವೈಲ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್ಸ್, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇಸ್ ನಾಟ್ ಕನ್ಸಿಡರ್ಡ್. ಇಲ್ಲಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅನ್ನ ನಾವು ತಗೊಳೋದೇ ಇಲ್ಲ. ಪ್ರೈಸ್ ಆಫ್ ಅ ಗುಡ್, ಎ ಗುಡ್ ಅಂತ ಅಂದಿದ ತಕ್ಷಣ ಪ್ರೈಸ್ ಅಂತ ಹೇಳ್ಬಿಡ್ತೀವಿ. ಎ ಗುಡ್ ಎಷ್ಟೊಂದು ಕ್ವಾಲಿಟಿ ಇರುತ್ತಲ್ವಾ. ಸೊ ಹಾಗಾಗಿ ಆ ಕ್ವಾಲಿಟಿನೇ ನಾವು ಕನ್ಸಿಡರ್ ಮಾಡಲ್ಲ ಇಂಡೆಕ್ಸ್ ನಂಬರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ. ಲೈಕ್ ಅದರ್ ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್, ಇಂಡೆಕ್ಸ್ ನಂಬರ್ಸ್ ಆಲ್ಸೋ ಕ್ಯಾನ್ ಬಿ ಮಿಸ್ಯೂಸ್ಡ್. ಆಫ್ ಕೋರ್ಸ್ ಇಟ್ ಈಸ್ ಆಲ್ಸೋ ಎ ಸ್ಟಾಟಿಸ್ಟಿಕಲ್ ಟೂಲ್ ಅಥವಾ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ಅವರು ಮಿಸ್ಯೂಸ್ ಮಾಡುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನೊಂದು ಏನಂದ್ರೆ ಟೈಮ್ ಟು ಟೈಮ್ ಏನಾಗಿರುತ್ತೆ, ಕಸ್ಟಮ್ಸ್ ಇರ್ಬೋದು, ಟ್ರೆಡಿಷನ್ಸ್ ಇರ್ಬೋದು, ಹ್ಯಾಬಿಟ್ಸ್ ಆಫ್ ಪೀಪಲ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವಾಗ ಅದು ಚೇಂಜ್ ಆಗ್ತಾ ಇರುತ್ತೋ ಅವಾಗ ನಾವು ಪ್ರಾಪರ್ ವೇಟ್ಸ್ ಕೆನಾಟ್ ಬಿ ಅಸೈನ್ಡ್ ಫಾರ್ ವೇರಿಯಸ್ ಐಟಮ್ಸ್. ಈಗ ಐಟಮ್ಸ್ಗೆ ವೇಟೇಜ್ ಕೊಡ್ತಿರಲ್ಲ, ಆ ವೇಟೇಜ್ ಕೊಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ಹೇಗೆ ನಾವು ಇಂಡೆಕ್ಸ್ ನಂಬರ್ಸ್ನ ಯೂಸ್ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್. Next, many formulas are used in the construction of index number. It is difficult to give a different answers. Okay, ಏನಾಗುತ್ತೆ, ಒಂದೊಂದು ಫಾರ್ಮುಲಾ ಒಂದೊಂದು ಆನ್ಸರ್ ಬರ್ತಾ ಇರುತ್ತೆ. ಮತ್ತೆ ಯಾವುದು ಸರಿ ಅಂತ ಹೇಳಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಯಾವ ಫಾರ್ಮುಲಾ ಪರ್ಫೆಕ್ಟ್ ಇದೆ ಟು ಕನ್ಸ್ಟ್ರಕ್ಟ್ ಇಂಡೆಕ್ಸ್ ನಂಬರ್ ಅನ್ನೋದು ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಡಿಫ್ರೆಂಟ್ ಫಾರ್ಮುಲಾ ಗಿವ್ಸ್ ಡಿಫ್ರೆಂಟ್ ಆನ್ಸರ್ ಅಂದಾಗ ಯಾವುದು ಸರಿ ಅಂತ ನೀವು ಹಿಂಗೆ ಡಿಸೈಡ್ ಮಾಡ್ತೀರಾ? ನೆಕ್ಸ್ಟ್ ನೋಡೋದಾದ್ರೆ ಟೈಪ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಇಂಡೆಕ್ಸ್ ನಂಬರ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಮಕ್ಕಳು. ಯಾವ್ದ್ಯಾವ್ದು? ಒಂದು ಪ್ರೈಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಕ್ವಾಂಟಿಟಿ ಇಂಡೆಕ್ಸ್ ನಂಬರು, ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಈಗ ಪ್ರೈಸ್ ಇಂಡೆಕ್ಸ್ ನಂಬರ್ ಏನಂತ ಹೇಳ್ತಿದೆ ಅಂತ ನೀವು ನೋಡೋದಾದ್ರೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಮೆಷರ್ಸ್ ಜನರಲ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ಆರ್ಟಿಕಲ್ ಇನ್ ದಿ ಕರೆಂಟ್ ಪೀರಿಯಡ್ ಕಂಪೇರ್ಡ್ ಟು ದಟ್ ಆಫ್ ಬೇಸ್ ಇಯರ್. ಇಲ್ಲೂ ಕೂಡ ನಾವೇನ್ ಹೇಳ್ತಾ ಇದ್ದೀವಿ, ಜನರಲ್ ಚೇಂಜ್ ಇನ್ ದಿ ಪ್ರೈಸ್ ಆಫ್ ಆರ್ಟಿಕಲ್ಸ್ ಅಂದ್ರೆ ಕಮಾಡಿಟೀಸ್. ಸೊ ಆ ಕಮಾಡಿಟೀಸ್, ಡಿಫ್ರೆಂಟ್ ಕಮಾಡಿಟೀಸ್ ಪ್ರೈಸಸ್ ಜನರಲ್ ಆಗಿ ಹೇಗೆ ಮೂವ್ ಆಗ್ತಿದೆ ಅನ್ನೋದನ್ನ ನಾವು ಕರೆಂಟ್ ಇಯರ್ ಇಸ್ ಕಂಪೇರ್ಡ್ ವಿತ್ ಬೇಸ್ ಇಯರ್ ಅಂತ ಹೇಳ್ತಿದ್ದಾರೆ. ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತೀರಾ? P01 ಅಂತ ಡಿನೋಟ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ದೇರ್ ಆರ್ 2 ಟೈಪ್ಸ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್. ಯಾವ್ದ್ಯಾವ್ದು? ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಬಂದು ರಿಟೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್. Wholesale price index number reflects relative change in the wholesale price level. Wholesale price level, distribute level ಅಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ಅದ್ರದ್ದು ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ ಅಲ್ಲಿ ಚೇಂಜಸ್ ನ ಇಲ್ಲಿ ಮೆಷರ್ ಮಾಡ್ತೀವಿ. ಯಾವ್ದನ್ನ ಯೂಸ್ ಮಾಡ್ತೀವಿ? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಅದೇ ರಿಟೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತಂದ್ರೆ ಇಟ್ ರಿಫ್ಲೆಕ್ಟ್ಸ್ ರಿಲೇಟಿವ್ ಚೇಂಜಸ್ ಇನ್ ದ ರಿಟೇಲ್ ಪ್ರೈಸಸ್ ಆಫ್ ವೇರಿಯಸ್ ಕಮಾಡಿಟಿ. ರಿಟೇಲ್ ಪ್ರೈಸಸ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಕನ್ಸ್ಯೂಮರ್ಸ್ ಯಾರ ಹತ್ರ ಪರ್ಚೇಸ್ ಮಾಡ್ತಾರೋ ಅವ್ರನ್ನ ನಾವು ರಿಟೇಲ್ ಸೆಲ್ಲರ್ಸ್ ಅಂತ ಹೇಳ್ತೀವಿ. ಸೊ ಅವರು ಸೇಲ್ ಮಾಡೋ ಅಂತ ಪ್ರೈಸ್ ನ ನಾವೇನಂತ ಹೇಳ್ತೀವಿ? ರಿಟೇಲ್ ಪ್ರೈಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿದಾದ್ರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂತಂದ್ರೆ ಇಲ್ಲಿ ಏನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ? ರಿಲೇಟಿವ್ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಇನ್ ದ ಕರೆಂಟ್ ಪೀರಿಯಡ್ ದಟ್ ಆಫ್ ದಿ ಬೇಸ್ ಪೀರಿಯಡ್. ಸೊ ಕರೆಂಟ್ ಪೀರಿಯಡ್ ಅಲ್ಲಿ ಎಷ್ಟು ಅಮೌಂಟ್, ಇಲ್ಲಿ ವಾಲ್ಯೂಮ್ ಅಂತಂದ್ರೆ ಕ್ವಾಂಟಿಟಿ ಆಫ್ ಗೂಡ್ಸ್ ಪ್ರೊಡ್ಯೂಸ್ ಆಗಿದೆ ಕಂಪೇರ್ ಟು ಬೇಸ್ ಇಯರ್. ಇಲ್ಲಿ ಬೇಸ್ ಇಯರ್ ಅಂತ ತಗೊಳ್ಳಿ ನೀವು, ಇದು ಕರೆಂಟ್ ಇಯರ್ ಅಂತ ತಗೊಂಡ್ರೆ ಕರೆಂಟ್ ಇಯರ್ ಅಲ್ಲಿ ಎಷ್ಟು ಉತ್ಪಾದನೆ ಆಗಿದೆ ಕಂಪೇರ್ ಟು ಬೇಸ್ ಇಯರ್.
ಇಲ್ಲಿ 10 ಯೂನಿಟ್ಸ್ ಉತ್ಪಾದನೆ ಆಗಿದೆ, ಇಲ್ಲಿ 20 ಯೂನಿಟ್ಸ್ ಉತ್ಪಾದನೆ ಆಗಿದೆ ಅಂತಂದ್ರೆ ನಾವು ಏನಂತ ಹೇಳ್ತೀವಿ, ಡಬಲ್ ಆಗಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಏನ್ ಬರುತ್ತೆ ನಮ್ಗೆ 200% ಅಂತ ಬರುತ್ತೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಕರೆಂಟ್ ಇಯರ್ ಅಲ್ಲಿ ಎಷ್ಟು ಉತ್ಪಾದನೆ ಮಾಡಿದೀವಿ ಕಂಪೇರ್ ಟು ಬೇಸ್ ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಇನ್ನು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತಂದ್ರೆ ರಿಲೇಟಿವ್ ಚೇಂಜ್ ಇನ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್. ಸೊ ಇಲ್ಲಿ ನಾವು ಉತ್ಪಾದನೆ ತಗೊಂಡ್ವಿ, ಬಟ್ ಇದಕ್ಕೆ ನೀವು ಬೆಲೆ ಕಟ್ಟಿದ್ದೆ ಆದ್ರೆ ಅದೇನಾಗತ್ತೆ ಅಂತಂದ್ರೆ ಮನಿ ವ್ಯಾಲ್ಯೂ ಅಂತ ಆಗತ್ತೆ. ಸೊ ಇಲ್ಲಿ ಪ್ರೊಡ್ಯೂಸ್ ಮಾಡಿರೋ 20 ಯೂನಿಟ್ಸ್ ಅಂತ ಹೇಳಿದ್ವಲ್ವಾ, ಸೊ ಆ 20 ಯೂನಿಟ್ಸ್ ಈಚ್ ಕಾಸ್ಟ್ 4 rupees. ಅಲ್ಲಿಗೆ ಎಷ್ಟಾಗತ್ತೆ, 80 rupees ಆಗತ್ತೆ. ಇನ್ನು ಬೇಸ್ ಇಯರ್ ಅಲ್ಲಿ ಎಷ್ಟಿತ್ತು, 10 ಇತ್ತು, ಅದರದ್ದು ಪ್ರೈಸ್ ಎಷ್ಟಿತ್ತು, 3 rupees ಇತ್ತು ಅಂತ ಇಟ್ಕೊಳ್ಳೋಣ, ಅಲ್ಲಿಗೆ 30 ಆಯ್ತು. ಸೊ ಈ ಕಂಪ್ಯಾರಿಸನ್ ಮನಿ ವ್ಯಾಲ್ಯೂ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದರದ್ದು ಪ್ರೈಸ್ ಜೊತೆಗೆ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನ ನಾವೇನಂತ ಹೇಳ್ತೀವಿ, ಮನಿ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಕರೆಂಟ್ ಇಯರ್ ಮನಿ ವ್ಯಾಲ್ಯೂ ಆಫ್ ದೋಸ್ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಕರೆಂಟ್ ಇಯರ್ ಕಂಪೇರ್ಡ್ ಟು ಬೇಸ್ ಇಯರ್ ನ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಅದನ್ನ ನಾವು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. Dear students, if you like, please like, share and subscribe to my channel. Thank you so much.